ಹರಿದ ಜೋಳಿಗೆ ಹಿಡಿದು ಮನೆ ಮನೆಗೆ ಬೇಡಿದೆ, ನೀಡಿದರವರು ಬೇಡಿದುದ ಬೇಡದುದ. ಹರಿದ ಜೋಳಿಗೆ ಹಿಡಿದು ಮನೆ ಮನೆಗೆ ಬೇಡಿದೆ, ನೀಡಿದರವರು ಬೇಡಿದುದ ಬೇಡದುದ. ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ, ಅರಿವೆಂಬ ಜೋಳಿಗೆಯಲ್ಲಿ ಗುರುವೆಂಬ ಅಸ್ತ್ರವ ಹಿಡಿದು ಬೇಡಲು ಬೆಂಬತ್ತೆ ಹೆನೆಯ. ನೀಡಬೇಕಾದದ್ದನ್ನು ನೀ ನೀಡುವುದಲ್ಲದೆ ಮತ್ತಾರೂ ನೀಡಲು ಸಾಧ್ಯವಿಲ್ಲ. ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಒಂದು ವಚನ ಬರ್ತೈತೆ. ಎಲ್ಲರೂ ಬೇಡೋರೆ. ಭಾಳ ಜನ ಕರೆ ಹೆಗಲಿಗೊಂದು ಜೋಳಿಗೆ ಹಾಕ್ಕೊಂಡು ಬೇಡ್ತಾರೆ, ಒಂದಷ್ಟು ಜನ ಆ ಜೋಳಿಗೆ ಇಲ್ಲದೇ ಬೇಡ್ತಾರೆ. ನಿಮ್ಮ ಕಣ್ಣಿಗೆ ಬೇಡುವವರು ಮಾತ್ರ ಭಿಕ್ಷುಕರು. ನೀವು ಬೇಡಿದಾಗ ನಿಮ್ಮ ಮನೆ ಮುಂದೆ ತಟ್ಟ ಹಿಡ್ಕೊಂಡು ಬಂದು ಹಿಂಗೆ ಕೈ ಒಡ್ಡಿದವರಷ್ಟೇ ನಿಮ್ಮ ಕಣ್ಣಿಗೆ ಭಿಕ್ಷುಕರಾಗಿ ಕಾಣ್ತಾರೆ. ಆದರೆ ನೀವು ಬೇಡಿದಾಗ ನಾವೆಲ್ಲಿ ಬೇಡ್ತೇವ್ರಿ? ನಮಗೇನು ಆಸ್ತಿ ಇಲ್ಲೇನು, ಮನೆ ಇಲ್ಲೇನು, ನಮ್ಮ ಮನೆಯೊಳಗೇನು ಸಂಪತ್ತಿಲ್ಲೇನು, ನಿಟ್ಟು ಒಟ್ಟಿಲ್ಲೇನು? ನಮ್ಮ ಅಜ್ಜ ಮುತ್ತಜ್ಜನವರು ಗಳಿಸಿರುವಂತಹದ್ದು, ನಮ್ಮ ಮುತ್ಯಾರು ಗಳಿಸಿರುವಂತಹದ್ದು ಸಾಕಷ್ಟು ಅದರಪ್ಪ. ನಾವು ಏನೂ ಬೇಡಂಗಿಲ್ಲ. ದೇವರ ಮುಂದೆ ಕುಂತಾಗ ಏನು ಮಾಡ್ತೀರಿ? ಗುರುಗಳು ಮುಂದೆ ಕುಂತಾಗ ಏನು ಮಾಡ್ತೀರಿ? ರೋಡ್ಪತಿಗೆ ಕರೋಡ್ಪತಿಗೆ ಒಂದೇ ಒಂದು ಅಕ್ಷರದ ವ್ಯತ್ಯಾಸ. ರೋಡ್ಪತಿಗೆ ಕರೋಡ್ಪತಿಗೆ ಒಂದೇ ಒಂದು ಅಕ್ಷರದ ವ್ಯತ್ಯಾಸ. ಕ. ಏನಿದು ಕ? ಆ ಖ ತೆಗೆದು ಬಿಟ್ರೆ ಅವ ರೋಡ್ಪತಿನೇ. ಖ ಜೋಡಿಸಿದ ಅಂತಂದರೆ ಕರೋಡ್ಪತಿನೇ. ಈ ಕ ಅನ್ನುವಂಥದ್ದು ನೀವು ತಿಳ್ಕೊಂಡಂಗೆ ಬೇರೆ ಒಂದು ಅಕ್ಷರ ಅಲ್ಲ. ಈ ಕ ಅನ್ನುವಂಥದ್ದು ಏನೈತಲ್ಲ, ನೀವು ತಿಳ್ಕೊಂಡಂಗೆ ಕಾಗುಣಿತ ಅಕ್ಷರದ ವ್ಯಾಕರಣದ ಒಂದು ಅಕ್ಷರ ಮಾತ್ರ ಅಲ್ಲ. ಈ ಕ ಅನ್ನುವಂಥದ್ದು ಏನು ಕಲಿಸ್ತೈತಿ ಅಂದ್ರೆ, ನೀನು ಕರೋಡ್ಪತಿ ಆಗಬೇಕು, ರೋಡ್ಪತಿ ಇದ್ದಾವ ಕರೋಡ್ಪತಿ ಆಗಬೇಕು ಅಂದ್ರೆ ಕ ಅನ್ನೋ ಅಕ್ಷರ ಜೋಡಿಸಿದ್ರೆ ನಡೆಯೋದಿಲ್ಲ. ಕಾಯಕ ಅನ್ನುವಂತಹ ಸಾಕ್ಷರವನ್ನು ನೀ ಜೋಡಿಸ್ಕೊಳ್ಬೇಕು. ನಿತ್ಯ ಕಾಯಕ ಯೋಗಿ ಆದವ ಮಾತ್ರ ಕರೋಡ್ಪತಿ ಆಗ್ತಾನೆ ಅಂತ. ನಿತ್ಯ ಕಾಯಕ ಯೋಗಿ, ಅದನ್ನೇ ಬಸವಣ್ಣನವ್ರು ಹೇಳಿದ್ದು, ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ. ಈ ಪುರಾಣದೊಳಗೆ ನೀವು ಮುಂದೆ ಕೇಳ್ತೀರಿ, ಷಣ್ಮುಖ ಶಿವಯೋಗಿಗಳ ಪುರಾಣದೊಳಗೆ ನೀವು ಮುಂದೆ ಕೇಳ್ತೀರಿ, ಮಠದೊಳಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಮನೆಯೊಳಗಿರಲಿ, ಮಠದೊಳಗಿರಲಿ, ಊರೊಳಗಿರಲಿ, ಎಲ್ಲ ಬೇಕಾದರೂ ಇರಲಿ, ಕುಂತ್ಕೊಂಡು ಊಟ ಮಾಡಬಾರ್ದು ಅಂತ. ಕುಂತ್ಕೊಂಡು ಊಟ ಮಾಡಬಾರ್ದು ಅಂದ್ರೆ ನೀವು ಹಂಗಾರೆ ಅದ್ದಾಡ್ಕೊಂತ ಊಟ ಮಾಡಿದ್ರೆ ನಡೀತೈತ್ರಿ ಮೆಳಗಿ ಮೇಲೆ. ಶಾಸ್ತ್ರ ಹೇಳಿದ್ರಂತ, ಸ್ವಾಮಿಗಳು ವೇದಿಕೆ ಮೇಲೆ ಕೂತ್ಕೊಂಡು ಕುಂತು ಉಂಡ್ರು ಕುಡಿಕು ಹೊನ್ನ ಸಾಲದು ಅಂಥೇಳಿ ಕೇಳಿ ಮನೆಗೆ ಹೋದಾವ ತಾಟಿನೊಳಗೆ ಒಂದಷ್ಟು ಪ್ರಸಾದ ಇಟ್ಕೊಂಡು ಓಣ್ಯಾಗೆಲ್ಲ ಅದ್ದಾಡ್ಕೊಂತ ಉಣ್ಣಕತ್ತಿದ್ದಂತವ. ಯಾರೋ ಒಬ್ರು ಕೇಳ್ತಾರೆ, ಏನೋ ಹುಚ್ಚ ನೀ ದಾರಿ ಹಿಡ್ದು ಅದ್ದಾಡಕತ್ತಿಯಲ್ಲ, ಒಂದು ಹೊತ್ತು ಕುಂತು ಉಣ್ಣಕ್ಕೆ ಬರಂಗಿಲ್ಲನೋ ಅಂದ್ರೆ ಆ ಹುಡುಗಂದಂತ, ನಿಮಗೆ ಬುದ್ಧಿನೇ ಇಲ್ಲ. ಒಂದು ದಿವಸರ ಪುರಾಣಕ್ಕೆ ಹೋಗಂಗಿಲ್ಲ ಬಿಡಂಗಿಲ್ಲ. ಮನೆಗೆ ಕೂತ್ಕೊಂಡು ಕೇಳಿದ್ರೆ ನಿಮಗೇನು ಗೊತ್ತಾಗತ್ತೆ? ನಿನ್ನೆ ಸ್ವಾಮಿಗಳು ಹೇಳ್ಯಾರಂತವ. ನಿನ್ನೆ ಸ್ವಾಮಿಗಳು ಹೇಳ್ಯಾರ. ಏನು ಹೇಳ್ಯಾರ? ಕುಂತು ಹುಂಡ್ರು ಕುಡಿಕೊಂಡ ಸಾಲ್ವಲ್ದು ಅಂದ್ರೆ ಅದಕ್ಕೆ ಅದ್ದಾಡ್ಕೊಂತ ಉಣ್ಣಕತ್ತೀನಿ ನಾನು ಅಂತ. ಷಣ್ಮುಖ ಶಿವಯೋಗಿಗಳ ತತ್ವನೂ ಕೂಡ ಅದೇ ಆಗಿತ್ತು. ಅಖಂಡೇಶ್ವರರ ತತ್ವನೂ ಕೂಡ ಅದೇ ಆಗಿತ್ತು. ಯಾವುದೇ ಒಬ್ಬ ವ್ಯಕ್ತಿ ಪ್ರಸಾದ ಮಾಡಬೇಕು ಅಂತಂದ್ರೆ ಯಾರೋ ದುಡ್ದಿಟ್ಟಿದ್ದನ್ನು ತಿನ್ನುವಂಥವಂಗ ಮನುಷ್ಯ ಅಂತ ಕರೆಯೋದಿಲ್ಲ, ಯಾರೋ ಮಾಡಿಟ್ಟಿದ್ದನ್ನು ತಿನ್ನುವಂಥವಾಗ ಮನುಷ್ಯ ಅಂತ ಕರೆಯೋದಿಲ್ಲ. ಯಾವತ್ತು ನಿನ್ನ ದೇಹದೊಳಗೆ ದುಡಿಯೋ ತಾಕತ್ತು ಬಂತೋ, ದುಡಿತೀನಿ ಅನ್ನೋ ಶಕ್ತಿ ಬಂತೋ, ಅವತ್ತಿನಿಂದ ನೀನು ತುತ್ತು ಪ್ರಸಾದ ಮಾಡಬೇಕಾದ್ರೆ ಸತ್ಯವಾಗಿಯೂ ನೀನು ನಿನ್ನ ಪಾಲಿನ ಕಾಯಕವನ್ನು ಮಾಡಿನೇ ಪ್ರಸಾದ ಮಾಡಬೇಕು. ಪುಗಿಸೆಟ್ಟು ಊಟ ಮಾಡಿದರೆ ಪ್ರಸಾದ ಆಗೋದಿಲ್ಲ, ಅದು ವಿಷ ಆಗುತ್ತೆ ಅಂತಾರೆ ನಮ್ಮವರು. ವಿಷ ಆಗತ್ತೆ ಅಂತಾರೆ ನಮ್ಮವರು. ಒಂದಷ್ಟು ಜನ ಅಂತಿರ್ತಾರೆ, ನಮ್ಮಪ್ಪ ನಮ್ಮವ್ವ ನಮಗೆ ಏನೂ ಮಾಡಲಿಲ್ಲ ಬಿಡ್ರಿ, ನಮ್ಮಪ್ಪ ನಮ್ಮವ್ವ ನಮಗೆ ಏನೂ ಮಾಡಲಿಲ್ಲ ಬಿಡ್ರಿ. ಏನು ಮಾಡಬೇಕಾಗಿತ್ತು? ಒಂದು 100 ಎಕರೆ ಆಸ್ತಿ ಇಟ್ಟು ಹೋಗ್ಬೇಕಾಗಿತ್ತೆ ಇವ್ರು ಕೂತು ಊಟ ಮಾಡಕ್ಕೆ. ಅವರು ಮಾಡಬೇಕಾದದ್ದನ್ನು ಮಾಡಿಬಿಟ್ಟಾರ. ಚಲೋ ಕಿಮ್ಮತ್ತಿನ ಶರೀರ ಕೊಟ್ಟಾರ, ಶರೀರದೊಳಗೊಂದಷ್ಟು ತಾಕತ್ತು ಕೊಟ್ಟಾರ. ಚಂದ ಉಂಡ್ಲಿ ತಿನ್ಲಿ ಬೆಳಲಿ ಅಂತ ತಾಯಿ ತನ್ನ ರಕ್ತವನ್ನೇ ಎದೆ ಹಾಲನ್ನು ಮಾಡಿ ಊಟ ಮಾಡಿಸಾಳ.
ನೀನು ಬೆಳೆದು ದೊಡ್ಡವಾಗಬೇಕು ಅಂಥೇಳಿ ಏನು ಕಷ್ಟಪಡಬೇಕಲ್ಲ ಅದೆಲ್ಲವನ್ನು ಅವ್ರು ಮಾಡಿಟ್ಟು ಹೋಗ್ಯಾರ. ನೀನು ಊಟ ಮಾಡಬೇಕಾದ್ರೆ ಕೈಯೊಳಗೆ ಒಂದು ತುತ್ತು ಹಿಡ್ಕೊಂಡು ಕೇಳಬೇಕು. ಆ ತುತ್ತನ್ನು ಪ್ರಶ್ನೆ ಮಾಡಬೇಕು. ನೀ ಅನ್ನ ಹಿಡ್ಕೊಂಡಿಯೋ, ರೊಟ್ಟಿ ಹಿಡ್ಕೊಂಡಿಯೋ, ಪ್ರಸಾದ ಹಿಡ್ಕೊಂಡಿಯೋ, ಹಣ್ಣು ಹಿಡ್ಕೊಂಡಿಯೋ, ಹಿಡಿದಿರುವಂತಹ ಪ್ರತಿಯೊಂದು ತುತ್ತನ್ನು ಕೈಯೊಳಗೆ ಹಿಡ್ಕೊಂಡು ನೀ ಕೇಳಬೇಕು, ಇದು ನೀ ದುಡಿದದ್ದೋ ಬೇರೆಯವರು ದುಡಿದಿದ್ದೋ, ನೀನು ಬೆವರು ಸುರಿಸಿ ದುಡಿದಿದ್ದೋ ಅಥವಾ ಇನ್ನೊಬ್ಬರ ಕಣ್ಣಾಗ ನೀರು ಸುರಿಸಿ ದುಡಿದಿದ್ದೋ ಅನ್ನುವಂತಹದ್ದನ್ನು ತಿಳ್ಕೊಂಡು ಊಟ ಮಾಡಿದ್ರೆ ಅದು ಅಮೃತ ಆಗುತ್ತೆ. ಹೊರತಾಗಿ ಸುಮ್ಮನೆ ಯಾರೋ ಮಾಡಿಟ್ಟಿದ್ದನ್ನು ಉಣ್ಕೊಂತ ಹೋದ್ರೆ ಅದಕ್ಕೆ ಸುಖನೂ ಅನ್ನೋಂಗಿಲ್ಲ, ಅದಕ್ಕೆ ಊಟನೂ ಅನ್ನುವಂಗಿಲ್ಲ. ನಾ ಹೇಳಬೇಕಾಗಿರೋ ವಿಚಾರ ಅನ್ನುವಂಥದ್ದು ಕಾಯಕವನ್ನು ಯಾರು ಸೇರಿಸ್ಕೊಳ್ತಾರೆ. ಇದೇ ಷಣ್ಮುಖ ಶಿವಯೋಗಿಗಳ ಮಠದೊಳಗೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಹೇಳ್ತೀನಿ ನಾ. ಯಾರೋ ಒಬ್ಬರು ಬಂದು ಒಂದು ಆಕಳ ಬಿಟ್ಟು ಹೋಗ್ತಾರೆ, ಒಂದು ಬಸವಣ್ಣನ ಗೂಳಿ ಬಸವಣ್ಣನ ಬಂದು ಬಿಟ್ಟು ಹೋಗ್ತಾರೆ. ದೇವರಿಗಂತ ಬಸವಣ್ಣನ ಬಿಡ್ತೀರಿ ನೋಡು, ಹಂಗೆ ಒಂದು ಗೂಳಿ ಬಸವಣ್ಣನ ಬಂದು ಬಿಟ್ಟು ಹೋದಾಗ ಅವತ್ತಿನ ಕಾಲಕ್ಕೆ ಬಸವಣ್ಣನ ಬಿಟ್ಟು ಹೋಗ್ಯಾರ ಅಂತ ತಿಳ್ಕೊಂಡು ಅದು ಆರಾಮಿರಂಗಿಲ್ಲ, ಅದು ಹುಷಾರಾಗಂಗಿಲ್ಲ, ಸಾಯ್ತೈತಿ. ನಮ್ಮ ಮಂದಿ ಹಂಗೆ ರೊಟ್ಟಿ ಹೊತ್ತಿದಾಗ ಜಂಗಮರು ಜೋಳಿಗೆ ಹಾಕಬೇಕು ಅಂತ ಅನ್ನಿಸ್ತೈತಿ, ನೋಟ್ ಹರಿದಾಗ ಸ್ವಾಮಿಗಳ ಕೈಯಾಗ ಕೊಡ್ಬೇಕಂತ ಅನ್ನಿಸ್ತೈತಿ. ಒಂದಿಷ್ಟು ನೋಟ್ ತೆಗೆದಿಟ್ಟಿರ್ತಾರೆ ಅವರು, ನಡೆಯಂಗಿಲ್ಲ ಅನ್ನೋವಂಥವು ಪ್ಯಾಚ್ ಹಚ್ಚಿದ್ವು, ಸುಟ್ಟಿದ್ವು, ಹರಿದದ್ವು, ಇವು ಯಾಕೆ ಚಲ್ತಿ, ಸ್ವಾಮಿಗಳು ಬರ್ತಾರ್ತಡೆ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿಬಿಡೋಣಂತ. ಅಲ್ಲಿ ನೀವು ಹಂಗಿಲ್ಲ, ಶಾಣ್ಯರದಾರ ನೀವು. ನಾನು ನಿಮಗೆ ಹೇಳಬೇಕಾದ ವಿಚಾರ ಇಲ್ಲಿ ಯಾರು ಜೋಳಿಗೆ ಹಿಡ್ಕೊಂಡು ಬರ್ತಾರೆ ಅದು ಸತ್ಯವಾದ ಕಾಯಕ ಅನ್ನುವಂತಹದ್ದನ್ನು ಅರ್ಥ ಮಾಡಿಕೊಳ್ಬೇಕು. ನೀವೆಲ್ಲ ಅವತ್ತಿನ ಕಾಲಕ್ಕೆ ಆರಾಮಿಲ್ಲದ ಆ ಗೂಳಿ ಬಸವನನ್ನು ಕರ್ಕೊಂಡು ಬಂದು ಷಣ್ಮುಖ ಶಿವಯೋಗಿಗಳು ಮಠದೊಳಗೆ ಬಿಟ್ಟು ಹೋದ್ರೆ ಸುಮ್ಮನೆ ಕಟ್ಟಿ ಅದಕ್ಕೆ ಪ್ರಸಾದ ಹಾಕಬೇಕಲ್ಲ. ಒಂದು ಬಸವಣ್ಣನಿಗೂ ಕೂಡ ಅವರು ಗಿಡಕ್ಕೆ ಕಟ್ಟಿ ಪ್ರಸಾದ ಹಾಕಲಿಲ್ಲ, ಅವ್ರು ಗಿಡಕ್ಕೆ ಕಟ್ಟಿ ಪ್ರಸಾದ ಹಾಕಲಿಲ್ಲ, ಅದಕ್ಕೆ ಹುಲ್ಲು ಹಾಕ್ರಿ, ನೀರು ಕುಡಿಸ್ರಿ ಅಂತ ಅನ್ನಲಿಲ್ಲ. ಈ ಮಠದೊಳಗಿರುವ ಪ್ರತಿಯೊಂದು ಜೀವಿನೂ ಕೂಡ ದುಡ್ದ ಊಟ ಮಾಡಬೇಕು, ಕಾಯಕ ಮಾಡಿನ ಊಟ ಮಾಡಬೇಕು ಅನ್ನೋ ಸಂಕಲ್ಪಕ್ಕೆ ಆ ಪುಣ್ಯ ಪುರುಷ ಏನು ಮಾಡಿದಂತಂದ್ರೆ ಆ ಬಸವಣ್ಣನ ಕೊಳ್ಳಿಗೆ ಒಂದು ಜೋಳಿಗೆ ಕಟ್ಟಿದ, ಜೋಳಿಗೆ ಕಟ್ಟಿ ಊರಾಗಿ ಬಿಟ್ಟ, ಮನೆಗೆ ಹೋಗಿ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ, ನೀ ಭಿಕ್ಷೆ ಮಾಡ್ಕೊಂಡು ಬಂದದ್ದು ನಿನ್ನ ಕಾಯಕ ಆಗುತ್ತಾ, ನೀ ತಂದದ್ದು 4 ಮಂದಿ ಹೊಟ್ಟೆ ತುಂಬಿಸ್ತೈತಿ, ನೀನು ಕೂಡ ಪ್ರಸಾದ ಮಾಡು ಅನ್ನುವಂತಹ ವಿಚಾರವನ್ನು ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳ್ಕೊಡ್ತಾರಲ್ಲ. ಮಠದೊಳಗಿರುವಂತಹ ಒಂದು ಪ್ರಾಣಿನೂ ಕೂಡ ಕಾಯಕ ಮಾಡಬೇಕು ಅನ್ನುವಂತಹ ಸತ್ಯ ಸಂಕಲ್ಪ ಅವ್ರದ್ದಾಗಿತ್ತು ಅಂತಂದರೆ, ಇನ್ನು ನಾವುಗಳೆಲ್ಲ ಕಾಯಕ ಅನ್ನುವಂತಹದ್ದೇನಿದೆ, ಕೆಲಸ ಬೇರೆ ಕಾಯಕ ಬೇರೆ. ನಿಮಗಿದೊಂದು ನೆನಪಿರಲಿ, ಕೆಲಸ ಬೇರೆ ಕಾಯಕ ಬೇರೆ. ಇದೇನ್ರಿ ಮುತ್ತವ್ರು ಎರಡೂ ಒಂದಲ್ಲ, ಹಿಂಗೆ ಯಾಕಂತೀರಿ ನೀವು ಅಂತ ಕೇಳಿದ್ರೆ ನೆನಪಿರ್ಬೇಕು ನೀವೆಲ್ಲ. ಈಗ ಒಬ್ಬ ಮಾಸ್ತರ್ ಶಾಲೆಗೆ ಹೋಗಿ ಮನೆಗೆ ಬರ್ತಾನೆ, ಅದು ಕೆಲಸನೋ ಕಾಯಕನೋ? ಕೆಲಸ. ಒಬ್ಬ ವ್ಯಾಪಾರಿ ಕಾಳು ಕಡಿ ಮಾರಕ್ಕೆ ಹೋಗ್ತಾನ, ಆತ ಕಾಳು ಕಡಿ ಮಾರಿಕೊಂಡು ಮನೆಗೆ ಬಂದ, ಅದು ಕೆಲಸನೋ ಕಾಯಕನೋ? ಇದು ಏನೋ ಚಲೋ ತಂದ್ರಿ ಇವತ್ತು ಅಜ್ಜಾರ್ ಅಂತೀರ ನೀವು? ಇದು ಏನೋ ಚಲೋ ತಂದರು, ಬೇಡ ಈ ವ್ಯಾಪಾರಿನೂ ಬೇಡ, ಈ ಮಾಸ್ತರ್ನೂ ಬೇಡ, ಮನ್ಯಾಗ ಒಬ್ಬ ತಾಯಿ ಅಡುಗೆ ಮಾಡ್ತಾಳೆ, ಅದು ಕೆಲಸನೋ ಕಾಯಕನೋ? ಇದು ಬಿರುಸ್ಬಂತ ಇವತ್ತು ಪುರಾಣ. ಏನು ಮಾಡ್ತಾರೆ ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳು ಅಂದ್ರೆ ಹೇಳ್ತಿರ್ತಾರೆ ನೋಡಿ, ಅವ್ರು ಏನಂತ ಮನೆಗೆಲಸ ಮಾಡ್ತಾರ್ರಿ ಅಂತ. ಮನೆ ಸ್ವಚ್ಛ ಮಾಡೋದು ಕೆಲಸ, ಮನಸ್ಸು ಸ್ವಚ್ಛ ಮಾಡೋದು ಕಾಯಕ. ಮನೆ ಕಸ ಗುಡಿಸೋದು ಕೆಲಸ, ಮನಸ್ಸಿನ ಕಸ ಗುಡಿಸೋದು ಕಾಯಕ. ಮನ್ಯಾಗ ಎಲ್ಲರಿಗೂ ಊಟ ಮಾಡಿಸ್ಬೇಕು ಅನ್ನುವಂತಹದ್ದಕ್ಕೆ ರೊಟ್ಟಿ ಮಾಡೋದು ಕೆಲಸ, ಮನೆಯವರಷ್ಟೇ ಊಟ ಮಾಡೋದು ಬೇಡ, ಹಸುಗೊಂಡು ಬಂದು ಪ್ರತಿಯೊಬ್ಬರು ಊಟ ಮಾಡಲಿ ಅನ್ನುವಂತಹದ್ದು ಕಾಯಕ. ನನ್ನ ಹೊಟ್ಟೆ ತುಂಬುವುದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಡೋದು ಕಾಯಕ, ಅದು ಕೆಲಸ. ನನಗಿಂತ ಮತ್ತೊಬ್ಬರ ನೆರಳೋರದಾರಲ್ಲ ಅವ್ರಿಗೊಂದಷ್ಟು ಆಸರಾಗಲಿ ಅಂತ ಮಾಡೋದು ಕಾಯಕ. ಬಸವಣ್ಣನವರು ಕಲ್ಯಾಣದೊಳಗೆ ಬಂದಿರುವಂತಹ ಪ್ರತಿಯೊಬ್ಬ ಶರಣರಿಗೆ ಹೇಳಿಕೊಟ್ಟಿದ್ದದೆ, ಸೋಹಮ್ಮೆಂದೆನಿಸದೆ ದಾಸೋಹಮ್ಮೆಂದೆನಿಸಯ್ಯ. ನೀವೆಲ್ಲ ಬಸವಾಭಿಮಾನಿಗಳಿದ್ದೀರಿ, ನೀವೆಲ್ಲ ಬಸವ ತತ್ವವನ್ನು ಪ್ರತಿ ವರ್ಷ ಕೇಳ್ತಾ ಇದ್ದೀರಿ, ನೀವೆಲ್ಲ ಬಸವಣ್ಣನವರನ್ನ ಮನಸ್ಸಿನೊಳಗಿಟ್ಟು ಆರಾಧಿಸ್ತಿದ್ದೀರಿ. ಸತ್ಯ ನೆನಪಿರಲಿ, ಬಸವಣ್ಣನವರು ಹೇಳಿರುವಂತಹ ಸತ್ಯಗಳು ಮಾತ್ರ ನಮಗೆ ಅರ್ಥ ಆಗಬೇಕು, ಅಸತ್ಯತೆಗಳಿಗೆ ಬಗ್ಗೆ ನಾವು ಕಿವಿಗೊಡಬಾರ್ದು. ಮೋಳಿಗೆ ಮಾರಯ್ಯನಂತಹ ಮಾರಯ್ಯ ಮಹದೇವ ಭೂಪಾಲ ಕಾಶ್ಮೀರದಿಂದ ಬಂದು ಇಲ್ಲಿ ಕಟ್ಟಿಗೆ ಹೊರೋ ಕೆಲಸ ಮಾಡ್ತಾರೆ.
ಕಟ್ಟಿಗೆಯನ್ನು ಮಾರೋ ಕೆಲಸ ಮಾಡ್ತಾರೆ. ಮಹಾರಾಜನ ಹೆಂಡತಿ ಆದವಳು ಅವ್ರ ಹಿಂದೆ ಬಂದು ಕಟ್ಟಿಗೆ ಮಾರುವಂತಹ ಕಾಯಕ ಮಾಡಿ ಮಾರಿ ಬಂದ ಕಟ್ಟಿಗೆಯನ್ನು ಕಡಿದು ಮಾರಿ ಬಂದ ರೊಕ್ಕದಿಂದ ರೇಷನ್ ತೊಗೊಂಡು ಬಂದು ಊಟ ಮಾಡಬೇಕಿತ್ತಲ್ಲ. ಗಂಡ ಹೆಂಡತಿ ನಾವಿಬ್ಬರು ದುಡ್ದೀವಿ ಅಂಥೇಳಿ ಊಟ ಮಾಡಲಿಲ್ಲ. ಕಟ್ಟಿಗೆ ಮಾರಿ ಬಂದ ರೊಕ್ಕದೊಳಗೆ ಒಬ್ಬರನ್ನೆಲ್ಲ 4 ಮಂದಿ ಜಂಗಮರನ್ನ ಕರೆದು ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ ಮೇಲೆ ಅವರಿಬ್ಬರು ಊಟ ಮಾಡ್ತಿದ್ರೆ ಹೊರತಾಗಿ ನಾ ದುಡ್ದೀನಿ ಅಂತ ನಾವು ಒಟ್ಟು ತಿನ್ನಲಿಲ್ಲ.